ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದಂಬಿ. ನೋಡಿ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ತಡೆ ಹಿಡಿಯುವಲ್ಲಿ ಒಂದು ಉತ್ತಮವಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಸೋರಿಕೆ ಆಗಬರುವಂತಹ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾಕಷ್ಟು ಕೂಡ ಒಂದು ಪ್ರತಿಭಟನೆ ಕೂಡ ನಡೆದೋಯಿತು. ಆ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಒಂದು ಟಾಸ್ಕ್ ಫೋರ್ಸ್ ಕಠಿಣ ಕಾಯ್ದಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಪ್ರಧಾನಿ ಮೋದಿ ಇಂದು ಸಂಜೆ ಕೂಡ ಮಾತನಾಡಿದ್ದಾರೆ. ಇನ್ನು ಸುದ್ದಿಯನ್ನ ನೋಡುವ ಮೊದಲು, ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದ್ದನ್ನ ನಿರಂತರವಾಗಿ ವರದಿಯನ್ನ ಮಾಡೇ ಇತ್ತು. ಆ ನಿಟ್ಟಿನಲ್ಲಿ ಇದೀಗ ಮುಂದಿನ ಬರತಕ್ಕಂಥ ದಿನಮಾನಗಳಲ್ಲಿ ಯಾವುದೇ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಒಂದು ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿತ್ತು. ಪಶುವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿ ತಡೆಗೆ ಇದೀಗ ಒಂದು ತಡೆ ಸಿಕ್ಕಿದೆ. ಅಲ್ಲದೆ ನೇಮಕಾತಿ ಅಕ್ರಮ ಬಗ್ಗೆ ಕಮಿಟಿ ರಚನೆಯನ್ನು ಮಾಡಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದನ್ನ ನೇಮಕಾತಿ ಮಾಡ್ಬೇಕಂತೇಳಿ ಹೋರಾಟ ಮಾಡಿದ್ವಿ. ಅದ್ರ ಜೊತೆಲಿ ಕೆಪಿಎಸ್ಸಿ ಆಗಿರುವಂತಹ ಹಗರಣಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಅಂದ್ರೆ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸ ಮಾಡಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ರಿಪಬ್ಲಿಕ್ ಟಿವಿ ಪ್ರಮುಖ ಪಾತ್ರ ವಹಿಸಿದೆ ಸರ್. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಕೆಪಿಎಸ್ಸಿ ಏನು ಈ ಒಂದು ಆಂತರಿಕ ಸಮಿತಿಯಿಂದ ರಚನೆ ಮಾಡಿದಾರಲ್ಲ ಸರ್, ಇದೊಂಥರ ಏನು ಅಂದ್ರೆ ಇದು ಮೂಗಿಗೆ ತುಪ್ಪ ಸರ್ ಅಂತ ಕೆಲಸ ಮಾಡಿರೋದು. ಯಾಕೆ ಹೇಳ್ತೀನಿ ಅಂತಂದ್ರೆ ಸರ್, ಈ ಒಂದು ವಾರ ಈ ಒಂದು ಸಮಿತಿ ರಚನೆ ಮಾಡಿ ಈ ಒಂದು ಸಮಸ್ಯೆ ಏನು ಹಳೇದಾಗುತ್ತೆ, ಮತ್ತೆ ಇನ್ನೊಂದು ಬೇರೆ ಹೊಸ ಸಮಸ್ಯೆ ಉಟ್ಕೊಳುತ್ತೆ, ನೋಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸಮಿತಿಗೆ ಯಾರೆಲ್ಲ ಮೆಂಬರ್ಸ್ ಇದಾರೆ ನೋಡಿ ಸರ್, ಇವರು ಮೇ ಬಿ ಶಿಫಾರಸ್ ಮಾಡಿರ್ತಾರೆ. ಸರ್ಕಾರ ಕೆಪಿಎಸ್ಸಿ ಇರೋ ಮೆಂಬರ್ಸ್ ಶಿಫಾರಸ್ ಮಾಡಿರ್ತಾರೆ, ನನ್ನನ್ನ ಕಮಿಟಿ ಮೆಂಬರ್ ಮಾಡಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಆ ಕಮಿಟಿ ಮೆಂಬರ್ ಮಾಡಿದ್ರೆ ಇನ್ನೂ ಒಂದಷ್ಟು ಭ್ರಷ್ಟಾಚಾರ ಮಾಡಬಹುದು. ಈ ವಿದ್ಯಾರ್ಥಿಗಳೆಲ್ಲ ಏನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಾರೆ, ಆ ಕಮಿಟಿ ಮೆಂಬರ್ಸ್ ಹೋಗಿ ಅಪ್ರೋಚ್ ಮಾಡಿ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ಮತ್ತೆ ಅದರಲ್ಲಿ ಇನ್ನೊಂದಷ್ಟು ದುಡ್ಡು ಮಾಡ್ಕೊಬಹುದು. ಮತ್ತದು ಭ್ರಷ್ಟಾಚಾರ ಅಷ್ಟೇ ಸರ್. ಇದು ಈ ಒಂದು ವೆಟರ್ನರಿ ಅಂದ್ರೆ ಪಶು ವೈದ್ಯಾಧಿಕಾರಿಗಳಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಬೇರೆ ಹೊರ ಸ್ಟೇಟ್ ಕರ್ಕೊಂಡೋಗಿ ಎಕ್ಸಾಮ್ ಬರ್ಸ್ಕೊಂಡು ಪಾಸ್ ಆಗಿರೋರಂತರಿದ್ದಾರೆ. ಅಂತದ್ರಲ್ಲಿ ಇವರು ಆಂತರಿಕ ಸಮಿತಿ ಮಾಡ್ಕೊಂಡು ತಿರ್ಗಾ ಮತ್ತೆ ಭ್ರಷ್ಟಾಚಾರ ಮಾಡ್ತಾರಂತಂದ್ರೆ, ಅಷ್ಟು ರಾಜ್ಯ ಸರ್ಕಾರಕ್ಕೆ ಅಷ್ಟು ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇದ್ದಿದ್ರೆ ಆಯ್ತು, ಸಿಬಿಐ ತನಿಖೆ ಮಾಡ್ಲಿ. ಕೆಪಿಎಸ್ಸಿ ಆಗಿರುವಂತ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆ ಮಾಡ್ಲಿ ಸರ್. ಯಾರೆಲ್ಲ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಗಲ್ಲಿಗೇರ್ಸಂತ ಕೆಲಸ ಮಾಡಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು. ಸುಮ್ನೆ ಏನೋ 10 ವರ್ಷ ಜೈಲು, 10 ಕೋಟಿ ದಂಡ ಸರ್. ಅವ್ರು 100 ಕೋಟಿ ದಂಡ ಕಟ್ಬಿಟ್ಟು ಆಚೆ ಬರೋದ್ ರೆಡಿ ಇದಾರೆ ಸರ್. 100 ಕೋಟಿ ಬೇಕಾದ್ರೂ ಕೂಡ ರೆಡಿ ಇದಾರೆ ಕೆಪಿಎಸ್ಸಿ ಇರೋಂತ ಒಂದು ಅಕ್ರಮ ಮಾಡಿರೋಂತವ್ರು. ಅಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಸರ್. ಅವರಿಗೆ ನೀವು ಇಮ್ಯಾಜ್ ಮಾಡೋದಕ್ಕಾಗಲ್ಲ, ಅಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಮೆಂಬರ್ಸ್ ಅಲ್ಲಿರೋಂತ ಅಧಿಕಾರಿಗಳು ಮತ್ತೆ ಕೆಪಿಎಸ್ಸಿ ಚೇರ್ಮನ್, ಎಸ್ಪೆಷಲಿ ಸಾವಕಾರ್ ಶಿಕ್ಷಕರಪ್ಪ. ನೀವು 100 ಕೋಟಿ ಅಲ್ಲ 200 ಕೋಟಿ ಕೊಡ್ತೀನಿ, ಬೇಕಾದ್ರೆ ಇನ್ನೂ ಒಂದು 5 ವರ್ಷ ನನಗೆ ಚೇರ್ಮನ್ ಮಾಡ್ಬಿಡಿ ಅಂತ ಕೇಳ್ತಾರ ಅವರು. ಇದೊಂಥರ ಓಪನ್ ಮಾರ್ಕೆಟ್ ಇದೆ ಸರ್ ಕೆಪಿಎಸ್ಸಿ. ಸರ್ಕಾರ ಇದು ಸುಮ್ನೆ ಏನೋ ಒಂಥರ ಈ ಒಂದು ಸಮಸ್ಯೆನ ಈ ಇಶ್ಯೂಸ್ ನ ಡೈವರ್ಟ್ ಮಾಡೋದಕ್ಕೆ ಈ ತರ ಕೆಲಸ ಮಾಡ್ತಾ ಇದೆ ಅಷ್ಟೇ. ಒಂದ್ ವಾರದಲ್ಲಿ ಹಿಂಗಿದ್ರು ಒಂದ್ ವಾರ ಆದ್ಮೇಲೆ ಯಾರು ಕೇಳೋರಿಲ್ಲ ಅಂತ ಹೇಳಿ ಸರ್. ಯಾವುದೇ ಕಾರಣಕ್ಕೂ ನಾವು ಇದನ್ನ ಬಿಡಲ್ಲ. ಸರ್ಕಾರ ಅರ್ಥ ಮಾಡ್ಕೋಬೇಕು, ಇದ್ರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅದಕ್ಕೆ ಅವರಿಗೆಲ್ಲ ಅಷ್ಟು ಜನಕ್ಕೆ ಕಠಿಣ ಕ್ರಮ ಆಗ್ಬೇಕು. ಕೆಪಿಎಸ್ಸಿ ಆಗಿರೋ ಹಗರಣ ನಾಟ್ ಓನ್ಲಿ ವೆಟರ್ನರಿ ಆಫೀಸರ್ ಸರ್, ಕೆಎಎಸ್, ಪಿಡಿಒ, ಸಿಟಿ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಭ್ರಷ್ಟಾಚಾರ ಆಗಿದೆ. ಒಂದೊಂದು ಪೋಸ್ಟ್ ಕಡಿಮೆ ಅಂತಂದ್ರು 80 ಲಕ್ಷ ನಮ್ ಕಣ್ಮುಂದೆ ಕೇಳ್ತಿದಾರೆ ಅಂತಂದ್ರೆ ಅದು ಏನು ವೆಟರ್ನರಿ ಆಫೀಸರ್ ಸರ್. ಈಗ ಕೆಎಸ್ ಪೋಸ್ಟ್ ಗೆ ನೀವು 5 ಕೋಟಿ 10 ಕೋಟಿ ದುಡ್ಡು ತಗೊಂಡಿದ್ದಾರೆ ಸರ್. ಬರೀ 25 ಮಾರ್ಕ್ಸ್ ಗೆ 1.5 ಕೋಟಿ ತಗೊಂಡಿದ್ದಾರೆ ಸರ್ ಮೆಂಬರ್ಸ್, ಬರೀ 25 ಮಾರ್ಕ್ಸ್ ಗೆ. ಅದರಲ್ಲಿ ಇವರು ನೀವ್ ಯಾವ್ದೇ ಸಮಸ್ಯೆ ನೀವು ತಗೊಂಡೋಗ್ಬಿಡಿ ಸರ್, ಯಾವ್ದೇ ಎಫ್ಐಆರ್ ಮಾಡಿ ಒಂದು ಸಮಿತಿ ರಚನೆ ಮಾಡ್ತಾರೆ, ಅದು ಆಯ್ತು. ಒಂದ್ 5 ಈ ಕಡೆ ಮಿನಿಸ್ಟರ್ ಇಲ್ಲ MLA ಇರ್ತಾರೆ, ಇಲ್ಲ ಇವಾಗ ಕೆಪಿಎಸ್ಸಿ ಮೆಂಬರ್ಸ್ ಇರ್ತಾರೆ. ಮತ್ತೆ ಈ ಕಮಿಟಿ ಮಾಡೋದೇನಿಕ್ಕೆ, ಎನ್ಕ್ವೈರಿ ಮಾಡೋದೇನಿಕ್ಕೆ? ಇವಾಗ್ಲೇ ಬರ್ಕೊಡ್ತೀನಿ ಸರ್ ಇವ್ರ ಸಮಿತಿ ವರದಿ ಏನ್ ಕೊಡ್ತಾರೆ ಅಂತ ಹೇಳಿ.